ವೆಲ್ಕಮ್ ಟು ಸಿಂಧೂಸ್ ಕಿಚನ್ ಆ್ಯಂಡ್ ವೀಲರ್. ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾವು ಇಮ್ಯುನಿಟಿ ಬೂಸ್ಟರ್ ಹೇಗೆ ಮಾಡೋದು ಅಂತ ನೋಡೋಣ. ರಾಗಿ ಅಂಬ್ಲಿ ಅಂತ ಕೂಡ ಹೇಳ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ವಾಚ್ ಮಾಡಿ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ, ಒಂದು ಆನಿಯನ್ ತೊಗೊಂಡಿದ್ದೀನಿ, ಚಾಪ್ಡ್ ಆನಿಯನ್, 1 ಕಪ್ಪಷ್ಟು ಮೊಸರು, ಹುಳಿ ಇಲ್ಲದೆ ಇರೋ ಮೊಸರಾದರೆ ಚೆನ್ನಾಗಿರುತ್ತೆ, ಕೊತ್ತಂಬರಿ ಸ್ವಲ್ಪ, ಖಾರ ಒಂದು 1/2 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಖಾರ, ಸಾಲ್ಟು 1/2 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು. ಈಗ ಒಂದು ಬಟ್ಲಲ್ಲಿ 1 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಅಂದರೆ 1 ಕಾಫಿ ಗ್ಲಾಸ್ ವಾಟರು. ಅದಕ್ಕೆ ಈ 1 ಸ್ಪೂನು ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಲಂಪ್ಸ್ ಬರದೇ ಇರೋ ಥರ ಮಿಕ್ಸ್ ಮಾಡಿ. ಸಮ್ಮರಲ್ಲಿ ಇದು ಡೈಲಿ 1 ಗ್ಲಾಸ್ ಇಂಟೇಕ್ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ನಮಗೆ ಇಮ್ಯುನಿಟಿ ನೆಸಿಟಿ ಇರೋದ್ರಿಂದ ಈಗ ಕೂಡ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು. ಈ ಥರ ಸ್ಟವ್ ಮೇಲೆ ಇಟ್ಟು ಒಂದು 5 ಮಿನಿಟ್ಸ್ ಈ ಥರ ಸ್ಟಿರ್ ಮಾಡಿ. ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಗೊತ್ತಾಗತ್ತೆ ನಮ್ಗೆ ಆಗಲೇ. ನೋಡಿ, ಇನ್ನು ಇದು ನೀರಾಗೆ ಇದೆ. ನೋಡಿ, ಈಗ ಇದು ಗಟ್ಟಿಯಾಗಿದೆ, ಬೇಯ್ತಾ ಇದೆ. ಇದು ತಳ ಬಿಡೋದು ಅಷ್ಟು ನಾವು ಬೇಯಿಸ್ಬೇಕು. ಮತ್ತು ಈಗ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಬೇಯಬೇಕು, ಇಲ್ಲದೆ ಹೋದರೆ ಹೊಟ್ಟೆ ನೋವು ಬರುತ್ತೆ. ಈ ಥರ ಒಂದು 5 ಮಿನಿಟ್ಸ್ ನೀವು ಬೇಯಿಸಿ. ಈಗ ರೆಡಿ ಆಗಿದೆ. ಈಗ ಒಂದು ಬಟ್ಲಿಗೆ ಅದನ್ನು ಹಾಕ್ಕೊಳ್ಳೋಣ. ನೋಡಿ, 1 ಸ್ಪೂನ್ ರಾಗಿ ಹಿಟ್ಟಿಗೆ 1 ಗ್ಲಾಸ್ ಕಾಫಿ ಗ್ಲಾಸಷ್ಟು ವಾಟರ್ ಹಾಕಿದ್ದೆ. ಈಗ ಆನಿಯನ್ನು, ಖಾರ, ಹಸಿಮೆಣಸಿನ್ಕಾಯಿ ಖಾರ, ಇದು ಆಪ್ಷನಲ್ಲು, ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲದೆ ಹೋದರೆ ಬೇಡ, ಕೊತ್ತಂಬರಿ ಸೊಪ್ಪು. ಈಗ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅದೆಲ್ಲ ನೀಟಾಗಿ ಆ ರಾಗಿ ಹಿಟ್ಟಿನ ಜೊತೆ ಈ ಮೊಸರು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಅದು ಮಜ್ಜಿಗೆ ಥರ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆಗಿದೆ. ಇದಕ್ಕೆ 1 ಗ್ಲಾಸಷ್ಟು ವಾಟರ್ ಹಾಕಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿ. ಇನ್ನು ನೀರಾಗಬೇಕು ಅಂದರೆ ನೀವು ಇನ್ನೂ 1/2 ಗ್ಲಾಸ್ ವಾಟರ್ ಆ್ಯಡ್ ಮಾಡ್ಬೋದು. ಈ ಮೆಷರ್ಮೆಂಟು ಇಬ್ಬರಿಗೆ ಸರ್ವ್ ಮಾಡ್ಬೋದು ನಾವು. ರಾಗಿ ಅಂಬ್ಲಿ ರೆಡಿಯಾಗಿದೆ. ಈಗ ಇದನ್ನು ಇಬ್ಬರಿಗೆ ಸರ್ವ್ ಮಾಡೋಣ. ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವು ಮಕ್ಕಳು ರಾಗಿ ಮುದ್ದೆ ತಿನ್ನಲ್ಲ, ಸೊ ಅಂಥವರಿಗೆಲ್ಲ ನಾವು ಈ ಥರ ರಾಗಿ ಅಂಬ್ಲಿ ಮಾಡಿಕೊಟ್ರೆ ಜ್ಯೂಸ್ ಥರ ಕುಡಿತಾರೆ. ಸೊ ರಾಗಿ ಕೂಡ ಸಪ್ಲಿಮೆಂಟ್ ಆಗುತ್ತೆ. ಗ್ಯಾಸ್ಟ್ರಿಕ್ ಥರ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ ಇದನ್ನು ಕುಡಿದ್ರೆ. ಮತ್ತು ಎಕ್ಸಸ್ ಆಫ್ ಹೀಟ್ ಎಲ್ಲ ರಿಡ್ಯೂಸ್ ಆಗುತ್ತೆ. ನೋಡಿ, ರುಚಿಯಾದ ರಾಗಿ ಅಂಬ್ಲಿ ರೆಡಿಯಾಗಿದೆ. ಇಮ್ಯುನಿಟಿ ಬೂಸ್ಟರ್ ಅಂತ ಕೂಡ ಹೇಳ್ಬೋದು. ಸೊ ಈ ಥರ ನೀವು ಸರ್ವ್ ಮಾಡಿ. ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.